ಕಾರ್ಕಳದ ಹಿಂದೂ ಜಾಗರಣ ವೇದಿಕೆ ಶ್ರೀ ಲಕ್ಷ್ಮೀ ಘಟಕ ಮತ್ತು ಶ್ರೀ ಲಕ್ಷ್ಮೀ ಗೆಳೆಯರ ಬಳಗ ಘಟಕದ ವತಿಯಿಂದ ಕಾವೇರಡ್ಕ ಮತ್ತು ಚೋಗಲ್ಪಟ್ ಇದರ ವತಿಯಿಂದಲೂ ಕೂಡ ಶ್ರೀರಾಮ ಸಂಕೀರ್ತನೆ ಮತ್ತು ಮಹಿಮೆದ ಮಂತ್ರದೇವತೆ ಎಂಬ ತುಳು ಯಕ್ಷಗಾನ ಬಯಲಾಟ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹೇಶ್ ಶೆಟ್ಟಿ ಕುಡಲ್ಪಾಜೆ ಹಾಗೂ ಅನಂತಕೃಷ್ಣ ಶೆಣೈ ಉದ್ಘಾಟಿಸಿದರು. ವಿಶೇಷ ಆಹ್ವಾನಿತರಾದ ಶ್ರೀ ಮಣಿರಾಜ್ ಶೆಟ್ಟಿ, ಖ್ಯಾತ ನ್ಯಾಯವಾದಿ ಹಾಗೂ ಅಧ್ಯಕ್ಷರು, ಕರ್ನಾಟಕ ಗೇರುಬೀಜ ಅಭಿವೃದ್ಧಿ ನಿಗಮ ಇವರು ಮಾತನಾಡಿ, ಜನರನ್ನು ಒಟ್ಟು ಸೇರಿಸಿದರೆ ಮಾತ್ರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತಾರೆ. ಹಿಂದೂ ಸಂಘಟನೆಯ ಮುಖಾಂತರ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕು ಎಂದರು. ನವ ಮಹಾರಾಷ್ಟ್ರಡು ನಮ್ಮ ಚೌತಿ ಪರ್ಬನ್ ಮಲ್ಪರ ಶುರುಮಂತ ಗಣೇಶನ ಪರ್ಬನ್ ಮಲ್ಪರ ಶುರುಮಂತ ದಾಯ ಪಂಡುಂದಾಣ ಬಾಲಗಂಗಾಧರನ ತಿಲಕೆರೆ ಗೊತ್ತಿತ್ತಿನ ಜನಕ್ಲೇನ ಒಗ್ಗಟ್ಟು ಮಲ್ಪಡುಂದಾಣ ಜನಕ್ಲೇಗೆ ದೇಶಭಕ್ತಿನ ಕೊರಡುಂದಾಣ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಮಾತ್ರ ಕೊರತೆ ಸಾಧ್ಯ ಉಂಡು. ಆಗ್ಲಿಗೆ ಒವೇ ರೀತಿಯ ಪ್ರಲೋಭನೆ ಕೊರಡುಂದಾಣ, ಒವೇ ರೀತಿಯ ಆಶೆನ ಕೊರಡುಂದಾಣ, ಇದನ್ನ ಒವೇ ರೀತಿಯ ಅಮಿಷನ್ ಕೊರಡುಂದಾಣ. ಖಂಡಿತವಲ್ಲ ಜನಕರು ಒಗ್ಗಟ್ಟಾಪುಯ್ಯರೆ, ಜನಕರು ಒಗ್ಗಟ್ಟಾವಡುಂದಾಣ ಒಂದು ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಮಾತ್ರ ಒಗ್ಗಟ್ಟಾಪು ಬಂದು ಬಾಲಗಂಗಾಧರನ ತಿಲಕೆರೆ ಗೊತ್ತಿತ್ತಿನ ಹೆಸರ ಪ್ರಾಚೀನ ಆರಾಧನಾ ಕಲೆ ಇವತ್ತು ಈ ಕಾವೇರಡ್ಕ ಅಯೋಧ್ಯ ನಗರದಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಮಹಿಮೆದ ಮಂತ್ರದೇವತೆ ಎನ್ನುವಂಥ ಪುಣ್ಯ ಆಖ್ಯಾನವನ್ನು ಆಡಿತೋರಿಸುತ್ತಲಿದ್ದೇವೆ. ತೌಳವ ನಾಡಿನಲ್ಲಿ ಮನೆಗಳ ನೆಲೆಯಾದಂಥ ಶ್ರೀದೇವಿ ಮಂತ್ರದೇವತೆಯ ಭಕ್ತಿ ಪ್ರಧಾನ ಕಥೆ. ಈ ಕಥೆಯಲ್ಲಿ ಭಕ್ತಿ ಶಕ್ತಿಗಳ ಸಮ್ಮಿಲನ. ಈ ಯಕ್ಷಗಾನ ಆರಾಧನೆಯಿಂದ ಲೋಕದಲ್ಲಿ ಬರುವಂಥ